ನಮಸ್ತೆ. ನನ್ನ ಹೆಸರು ಎಸ್ ಕುಮಾರ್ ಅಂತ. ಇವತ್ತಿನ ಟಾಪಿಕ್ ಬಂದು ಸ್ವಂತ ಮನೆ. ಸ್ವಂತ ಮನೆ ಎಲ್ರಿಗೂ ಅಗತ್ಯ ಇರುತ್ತೆ. ಸಾಮಾನ್ಯವಾಗಿ ಅವರ ಹೇಗೆ ಇರಬೇಕು, ಮನೆ ಯಾವ ತರ ಇರಬೇಕು, ನಾವ್ ಹೇಗೆ ಇರಬೇಕು, ಮನೆ ಯಾವ ರೀತಿ ಕಟ್ಕೋಬೇಕು ಅನ್ನೋ ಆಲೋಚನೆಗಳಿರುತ್ತೆ. ಅದನ್ನ ಜ್ಯೋತಿಷದ ಪ್ರಕಾರ ನೋಡ್ಬೇಕಂದ್ರೆ ಸ್ವಂತ ಮನೆ ಕಟ್ಟುವ ಯೋಗ ಹೇಗೆ ಇರುತ್ತೆ ಅನ್ನೋ ತಿಳ್ಕೊಬೇಕಾಗತ್ತೆ. ಯಾವುದು ಯಾವ ರೀತಿ ನೋಡ್ಬೇಕು, ಯಾವ ಗ್ರಹ ಎಲ್ಲಿದೆ, ಇದರ ಬಗ್ಗೆ ತಿಳಿಯೋಣ ಅಂತ ಇವತ್ತು ಮಾತಾಡ್ತಿದ್ದೇವೆ. ಮೊದಲನೇದಾಗಿ ಮನೆ. ಮನೆ ಎಲ್ರಿಗೂ ಅಗತ್ಯ ಇರುತ್ತೆ. ಯಾವ ರೀತಿ ನಾವು ಮನೆ ಮಾಡ್ಬೇಕು, ಯಾವ ರೀತಿ ಕಟ್ಟಬೇಕು, ನಮ್ಗದು ಕಟ್ಟಕ್ ಆಗತ್ತಾ, ಯಾವ ರೀತಿ ಯೋಚನೆಗಳು ಹಾಕೋತೀವಿ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಇದನ್ನ ಜಾತಕದ ಮುಖಾಂತರನು ತಿಳ್ಕೊಬಹುದು. ಜಾತಕದಲ್ಲಿ ಮೊದಲನೇದಾಗಿ ಜಾತಕ ಮೊದಲನೇದಾಗಿ ಇದು ಸ್ತ್ರೀ ಜಾತಕ ಆಗಿರುತ್ತೆ. ನೋಡಿ, ಈ ಜಾತಕದಲ್ಲಿ ಶುಕ್ರ ಗ್ರಹರು ಬಂದು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರದು ಶುಕ್ರ ಗ್ರಹ ನೀಚಾಭಿಲಾಷೆಯಲ್ಲಿದ್ದಾರೆ. ಇವರ ಪ್ರಕಾರ ನೀಚಾಭಿಲಾಷೆ ಇರೋದ್ರಿಂದ ಇವರಿಗೆ ಬಾಡಿಗೆ ಮನೆಯಲ್ಲಿ ಇದ್ದರೆ ತುಂಬಾ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ. ಆದ ಕಾರಣ ಇವರು ಬೇಗ ಸ್ವಂತ ಮನೆಗೆ ಹೋಗ್ಬೇಕು ಅಂತ ಹೇಳಿ ಸ್ವಂತ ಮನೆ ಮಾಡೋಣ ಅಂತ ಪ್ರಯತ್ನಿಸ್ತಾರೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇವರಿಗೆ ಬಾಡಿಗೆದಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರತ್ತೆ. ಅಲ್ಲಿರೋ ಓನರ್ಗಳಾಗ್ಲಿ ಮತ್ತೊಬ್ಬರಾಗ್ಲಿ ಬಹಳ ತೊಂದರೆ ಕೊಡ್ತಾ ಇರ್ತಾರೆ. ಅದರದಿಂದ ಇವರು ಬೇಗ ಯಾವತ್ತೂ ಇಲ್ಲಿಂದ ಮುಕ್ತಿಗೊಂಡ್ಕೊಳ್ತೀವಿ ಅಂದ್ಬಿಟ್ಟು ಇವರು ಸ್ವಂತ ಮನೆ ಯೋಜನೆಗಳನ್ನು ಮಾಡ್ಕೊಡ್ತಾರೆ. ಈಗ ಮುಂದಿನ ಜಾತಕ ಬರ್ಲಿ. ಇದೊಂದು ಪುರುಷ ಜಾತಕ. ಇವರದ್ದು ಬಂದು ತುಲಾರಾಶಿ. ಇವರದ್ದು ಬಂದು ಉಚ್ಚಾಭಿಲಾಷರಿದ್ದಾರೆ ಶುಕ್ರ ಗ್ರಹರು. ಇವರು ಉಚ್ಚಾಭಿಲಾಷಿರುವವರು ಸ್ವಂತ ಮನೆ ಬಾಡಿಗೆ ಮನೆಯನ್ನೇ ಎರಡೂ ಒಂದೇ ಅಂತ ತಿಳಿದುಕೊಳ್ತಾರೆ. ಇವರಿಗೆ ಸ್ವಂತ ಮನೆ ಮಾಡಬೇಕು ಎಂಬ ಮನಸ್ಸು ಬರುವುದೇ ಇಲ್ಲ. ಇವರು ತುಂಬಾ ಹಂಬಲ್ ಆಗಿರ್ತಾರೆ. ಅಂದ್ರೆ ಬಾಡಿಗೆಯನ್ನು ಕರೆಕ್ಟ್ ಟೈಮ್ ಕೊಡೋದ್ರಿಂದ ಈ ಬಾಡಿಗೆ ಅವ್ರು ಏನ್ ಮಾಡ್ತಾರೆ, ಇವ್ರು ಬಾಡಿಗೆ ಕೊಡಕ್ತಾ ಅವ್ರಿಗೆ ಬಿಟ್ಟು ಕೊಡಲು ಮನ್ಸಿರಲ್ಲ. ಇವ್ರಿಗೆ ಬಾಡಿಗೆ ಮನೆಯಲ್ಲೇ ಕಂಫರ್ಟ್ ಆಗಿ ಅನುಭವಿಸ್ತಾ ಇರ್ತಾರೆ. ಮತ್ತೆ ಇವರು ಜೀವನದಲ್ಲಿ ಸ್ವಂತ ಮನೆ ಕಟ್ಟುವ ಪ್ಲಾನೇ ಮಾಡುವುದಿಲ್ಲ. ಇದನ್ನು ವಿವಾಹ ಮಾಡುವಾಗ ನೋಡು ತುಂಬಾ ಮುಖ್ಯವಾಗಿರುತ್ತದೆ. ಶುಕ್ರಗಾರು ಉಚ್ಚಾಭಿಲಾಷೆ ಇರುವವರು ಬಾಡಿಗೆ ಮನೆ ಯೋಗ ಇರುತ್ತದೆ. ಜಾತಕದಲ್ಲಿ ಶುಕ್ರಗಾರು ಉಚ್ಚಾಭಿಲಾಷೆ ಇರುವವರು ಮದುವೆ ನಂತರ ಸೊಸೆ ಬಂದರೆ ಮಗ ಸೊಸೆಯನ್ನು ಮನೆಯಿಂದ ದೂರ ಇಡುವುದನ್ನು ಉತ್ತಮ. ಇಲ್ಲವಾದರೆ ಶುಕ್ರ ಉಚ್ಚಾಭಿಲಾಷೆ ಇದ್ದರೆ ಅವರು ಮತ್ತೆ ಬಾಡಿಗೆ ಮನೆಗೆ ಹೋಗ್ಬೇಕಾಗುತ್ತದೆ. ಮತ್ತೊಂದು ವಿಷಯ ಹೇಳಬೇಕಂದ್ರೆ ಗಂಡನ ಜಾತಕದಲ್ಲಿ ಶುಕ್ರ ರಾಶಿ ಉಚ್ಚಾಭಿಲಾಷೆ ಮತ್ತು ಹೆಂಡತಿ ಜಾತಕದಲ್ಲಿ ಶುಕ್ರ ಉಚ್ಚಾಭಿಲಾಷೆ ಇದ್ದರೆ ಇವರು ಸ್ವಂತ ಮನೆಯ ಬಗ್ಗೆ ಯೋಚಿಸುವುದಿಲ್ಲ. ಬಾಡಿಗೆ ಮನೆ ಸುಖದಲ್ಲೇ ಖುಷಿಯಾಗಿರ್ತಾರೆ. ಶುಕ್ರ ಗ್ರಹ ಉಚ್ಚಾಪ ಇರುವರು ಸ್ವಂತ ಮನೆ ಏಕೆ ಹೊಂದುವುದೆಂದರೆ ಇವರು ಕಂಫರ್ಟ್ ಝೋನ್ ಕೇಳುತ್ತಾರೆ ಮೊದಲನೇದಾಗಿ. ಎರಡನೇದಾಗಿ ಅನ್ಡೆವಲಪ್ಮೆಂಟ್ ಏರಿಯಾ ಇಷ್ಟಪಡುವುದಿಲ್ಲ. ಮತ್ತೆ ಮೂರನೇದಾಗಿ ಸ್ವಂತ ಹೇಗೆ ಯೋಚನೆ ಮಾಡ್ಬೇಕು ಏನು ಅನ್ನೋದಿರೋದಿಲ್ಲ. ಸೈಟು ವಾಸ್ತು ಪ್ರಕಾರ ಇರಬೇಕು ಎಂದು ಕೇಳುತ್ತಾರೆ. ಮತ್ತೆ ಲಕ್ಸುರಿ ಕೇಳುವುದರಿಂದ ಅದನ್ನ ನಿಯಂತ್ರಿಸಕ್ಕೆ ಅವ್ರಿಗೆ ಬರೋದಿಲ್ಲ. ರೋಡ್ ತುಂಬಾ ಅಗಲವಾಗಿರ್ಬೇಕು ಎಂದು ಬಯಸುತ್ತಾರೆ. ಹೀಗೆ ನಾವು ಈ ಜಾತಕದ ಮೂಲಕ ಶುಕ್ರ ಗ್ರಹದಿಂದ ಉಚ್ಚಾಭಿಲಾಷೆ ನೀಚಾಭಿಲಾಷೆಯನ್ನು ತಿಳ್ಕೊಂಡು ಮನೆ ಅವರಿಗೆ ಯೋಗ್ಯತೆ ಕಟ್ಟುವ ಯೋಗ್ಯ ಇದೆಯೋ ಇಲ್ಲವೆಂದು ತಿಳಿದುಕೊಳ್ಳಬಹುದಾಗಿದೆ. ಇದಕ್ಕೆ ನನಗೆ ಅವಕಾಶ ಮಾಡಿಕೊಂಡಂತ ಶಿವಂ ಗುರುಜಿ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಟಾಪಿಕ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.